ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಹನುಮಂತ್ ದೇಶಮುಖ್. ಅಬಕಾರಿ ಮತ್ತು ಎಂಎಸ್ಐಎಲ್ ನ ಅಧಿಕಾರಿಗಳೇ, ವಾಟ್ಸ್ಆಪ್ನಲ್ಲಿ ನಿಮ್ಮ ಸಂದೇಶ ನೋಡಿದ್ದೆವು. ಬಹಳ ಸೊಕ್ಕಿನಿಂದ, ಬಹಳ ಜಾಣತನದಿಂದ ಮೆಸೇಜ್ ಹಾಕಿದ್ದೀರಿ. ಉತ್ತರ ಕರ್ನಾಟಕದ ಮೀಡಿಯಾದವರು ನಿಮ್ಮ ಅಂಗಡಿ ಮೇಲೆ ಕಣ್ಣಿಟ್ಟಿದ್ದಾರೆ. ಅವರು ವರದಿ ಮಾಡಿದ್ರೆ ನಾವು ನಿಮ್ಮ ಮೇಲೆ ಕ್ರಮ ಕೈಗೊಳ್ಳಬೇಕಾಗುತ್ತೆ ಅಂತ ವೈನ್ ಸ್ಟೋರ್ ಮಾಲೀಕರಿಗೆ ಎಚ್ಚರಿಕೆಯನ್ನ ನೀಡಿದ್ದೀರಿ. ಅಂದ್ರೆ ಇದರ ಅರ್ಥ ಏನು? ನಾವು ಸುದ್ದಿ ಮಾಡಿದ್ರೆ ಮಾತ್ರ ನೀವು ಕ್ರಮ ಕೈಗೊಳ್ತೀರಾ? ನಾವು ಸುದ್ದಿ ಮಾಡದಿದ್ರೆ ಅಕ್ರಮವಾಗಿ ಎಷ್ಟು ಹೊತ್ತಿನವರೆಗಾದ್ರೂ ಮದ್ಯ ಮಾರಾಟ ಮಾಡಲು ನೀವು ಪರೋಕ್ಷವಾಗಿ ಪರವಾನಗಿ ಕೊಟ್ಟಿದ್ದೀರಾ? ಜಿಲ್ಲೆಯಲ್ಲಿ ಅಕ್ರಮ ನಡೆದಂತೆ ನೋಡಿಕೊಳ್ಳುವುದು ಅಬಕಾರಿ ಇಲಾಖೆ ಕೆಲಸವೋ ಅಥವಾ ನಮ್ಮ ಉತ್ತರ ಕರ್ನಾಟಕ ಮಾಧ್ಯಮದ ಕೆಲಸವೋ? ನಾವು ಈ ಹಿಂದೆ ನಡೆಸಿದ ಸ್ಟಿಂಗ್ ಆಪರೇಷನ್ಗೆ ಸ್ವತಃ ಸಿಎಂ ಕಚೇರಿಯೇ ಎಚ್ಚೆತ್ತುಕೊಂಡು ವರದಿ ಕೇಳಿತು. ಆದರೆ ಸ್ಥಳೀಯ ಅಧಿಕಾರಿಗಳು ನೀಡಿದ ವರದಿ ಕೇವಲ ಕಣ್ಣೊರೆಸುವ ತಂತ್ರ. ಕಾಟಾಚಾರಕ್ಕೆ ಪ್ರಕರಣವನ್ನ ದಾಖಲಿಸಿ ಸರ್ಕಾರಕ್ಕೆ ತಪ್ಪು ಮಾಹಿತಿಯನ್ನ ರವಾನಿಸಿದ್ದಾರೆ. ಉತ್ತರ ಕರ್ನಾಟಕ media will keep watch on liquor shops. If they telecast any news of functioning liquor shop beyond working hours, then we have to initiate action against those shops. ಹೀಗಂತ ಎಂಎಸ್ಐಎಲ್ ನ ಅಧಿಕಾರಿಯೊಬ್ರು ಮೆಸೇಜ್ ಹಾಕಿದ್ದಾರೆ. ಅಂದ್ರೆ ಇದರ ಅರ್ಥ ಏನು? ನಿಮ್ಮ ಅಕ್ರಮಗಳನ್ನ ನಾವು ತೋರಿಸಬಾರ್ದಾ? ಅಥವಾ ನಮ್ಮ ಹೆಸರನ್ನ ಹೇಳಿಕೊಂಡು ನೀವೇನಾದ್ರೂ ವಸೂಲಿ ದಂಧೆಯನ್ನ ನಡೆಸ್ತಾ ಇದ್ದೀರಾ? ಈಗ ಬೀದರ್ನ ಜನ ಇದನ್ನೇ ಕೇಳ್ತಾ ಇದ್ದಾರೆ. ಬೀದರ್ನ ಜನರಿಗೆ ಇದರ ಉತ್ತರ ಬೇಕಾಗಿದೆ. ಬೀದರ್ ಜಿಲ್ಲೆಯ ಅಬಕಾರಿ ಅಧಿಕಾರಿಗಳೇ, ಈ ವಾಟ್ಸಪ್ ಸಂದೇಶ ನಿಮ್ಮ ವೈಫಲ್ಯವನ್ನ ಜಗತ್ತಿಗೆ ಸಾರ್ತಾ ಇದೆ. ನಿಮ್ಮ ಇಲಾಖೆಯ ಕೆಲಸವನ್ನ ನಾವು ಮಾಡುತ್ತಿದ್ದೇವೆ ಎಂದು ನೀವೇ ಒಪ್ಕೊಂಡಿದ್ದೀರಿ. ನಾವು ಕಣ್ಣಿಟ್ಟಿದ್ದೇವೆ ಎಂದು ನೀವು ಅಂಗಡಿ ಮಾಲೀಕರಿಗೆ ಹೇಳುವ ಮೂಲಕ ಅವ್ರಿಗೆ ಏನ್ ಸಂದೇಶ ನೀಡ್ತಾ ಇದ್ದೀರಿ? ಉತ್ತರ ಕರ್ನಾಟಕ ನ್ಯೂಸ್ಗೆ ಹಣ ಕೊಟ್ಟು ಬಾಯಿ ಮುಚ್ಚಿಸಿ ಇಲ್ದಿದ್ರೆ ನಮಗೆ ಕ್ರಮ ಕೈಗೊಳ್ಳುವ ಅನಿವಾರ್ಯತೆ ಬರುತ್ತೆ ಎಂದು ಅವರಿಗೆ ದಾರಿ ತೋರಿಸ್ಕೊಡ್ತಾ ಇದ್ದೀರಾ? ಇಲ್ಲ ನಮ್ಮ ಹೆಸರು ಹೇಳಿ ವಸೂಲಿ ಮಾಡಲು ಈ ರೀತಿ ನಿಮಗೆ ಅಧಿಕಾರವನ್ನು ಕೊಟ್ಟಿದ್ಯಾರು? ನಿಮ್ಮ ಭ್ರಷ್ಟಾಚಾರದ ನಾಟಕಕ್ಕೆ ನಮ್ಮ ಸಂಸ್ಥೆ ಹೆಸರನ್ನ ಬಳಸ್ಕೊಂಡ್ರೆ ಅಬಕಾರಿ ಇಲಾಖೆ ಅಧಿಕಾರಿಗಳೇ ಮತ್ತು ಎಂಎಸ್ಐಎಲ್ ನ ಅಧಿಕಾರಿಗಳೇ ನಾವು ಸುಮ್ಮನಿರುವುದಿಲ್ಲ. ಹೊಸ ವರ್ಷದ ದಿನ ನಿಮ್ಮ ಇಲಾಖೆ ಅಧಿಕಾರಿ ಒಬ್ರು ವಾಟ್ಸ್ಆಪ್ ನಲ್ಲಿ ಹರಿಬಿಟ್ಟ ಸಂದೇಶ ನಮಗೆ ತಲುಪಿದೆ. ಉತ್ತರ ಕರ್ನಾಟಕ ನ್ಯೂಸ್ ವರದಿ ಮಾಡಿದ್ರೆ ನಿಮ್ಮ ವಿರುದ್ಧ ಕ್ರಮ ಅಂತ ಹೇಳ್ತಿದ್ರಿ. ಆದ್ರೆ ನೀವು ಜನರ ಪರವೋ ಅಥವಾ ಅಕ್ರಮ ಚಟುವಟಿಕೆ ಮಾಡುವವರ ಪರವೋ ಎಂಬುದು ಎಲ್ರಿಗೂ ಗೊತ್ತಾಗಿದೆ. ಈಗ ಬೀದರ್ನ ಜನ ನಿಮ್ಮನ್ನ ಕೇಳ್ತಾ ಇದ್ದಾರೆ. ಉತ್ತರ ಕರ್ನಾಟಕ ಸುದ್ದಿ ವಾಹಿನಿಯ ಹೆಸರು ಹೇಳಿ ನೀವು ಯಾರ ಹತ್ತಿರ ವಸೂಲಿಯನ್ನ ಮಾಡ್ತಾ ಇದ್ದೀರಿ? ಹೊಸ ವರ್ಷದಂದು ಜಿಲ್ಲೆಯಾದ್ಯಂತ ರಾಜರೋಷವಾಗಿ ಅಕ್ರಮ ಮದ್ಯ ಮಾರಾಟ ಮಾಡುತ್ತಿದ್ದಾಗ ನೀವು ಕಣ್ಣು ಮುಚ್ಚಿ ಕುಳಿತುಕೊಂಡಿದ್ದೇಕೆ? ಸರ್ಕಾರಿ ನಿಯಮ ಮೀರಿ ಕುರ್ಚಿ ವ್ಯವಸ್ಥೆ ಮಾಡಿ ಸ್ನಾಕ್ಸ್ ಗಳನ್ನ ಕೊಟ್ಟು ಮದ್ಯ ಕುಡಿಸ್ತಾ ಇದ್ದಂತ ವೈನ್ ಸ್ಟೋರ್ಗಳು ಮತ್ತು ಎಂಎಸ್ಐಎಲ್ ನ ಸನದುದಾರರೆಲ್ಲ ನಿಮ್ಮ ಸಂಬಂಧಿಕರೇ ಆಗಿದ್ರೆ, ನಮ್ಮ ಹೆಸರು ಹೇಳಿ ಹಣ ವಸೂಲಿ ಮಾಡದಿದ್ರೆ ನಮ್ಮ ವರದಿಗೆ ನೀವು ಯಾಕೆ ಇಷ್ಟೊಂದು ಬೆದರ್ತಾ ಇದ್ದೀರಿ? ನನಗೆ ಅದು ಅರ್ಥ ಆಗ್ತಾ ಇಲ್ಲ. ಇನ್ನೊಂದು ಆಶ್ಚರ್ಯ ವಿಷಯ ಏನಂದ್ರೆ, ಉತ್ತರ ಕರ್ನಾಟಕ ನ್ಯೂಸ್ ಸಂಸ್ಥೆ ಪಾಲಿಸುವುದು ಕೇವಲ ಭಾರತದ ಪವಿತ್ರ ಸಂವಿಧಾನವನ್ನ ಮಾತ್ರ. ನಾವು ಕಾನೂನಿಗೆ ಗೌರವ ಕೊಡ್ತೇವೆ, ಆದ್ರೆ ಕಾನೂನಿನ ಹೆಸರಿನಲ್ಲಿ ನೀವು ಮಾಡುವ ಅಕ್ರಮಗಳನ್ನಲ್ಲ. ಅಧಿಕಾರಿಗಳೇ, ನಾವು ಪ್ರಶ್ನೆ ಮಾಡಿದ್ರೆ ನಿಮಗೆ ಯಾಕೆ ಅಷ್ಟೊಂದು ನೋವಾಗ್ತಾ ಇದೆ? ನಾವು ಕೇಳ್ತಾ ಇರೋದು ಸರ್ಕಾರ ನಿಗದಿಪಡಿಸಿದ ದರಕ್ಕಿಂತ ಹೆಚ್ಚು ಹಣ ಯಾಕೆ ವಸೂಲಿ ಮಾಡ್ತಿದ್ದೀರಿ ಎಂದು. ಅದಕ್ಕೆ ನಿಮಗೆ ನೋವಾಗ್ತಿದೆಯಾ? ವೈನ್ ಸ್ಟೋರ್ಗಳನ್ನ ಬಾರ್ಗಳನ್ನಾಗಿ ಮಾಡಿ ಕುಡಿಯಲು ವ್ಯವಸ್ಥೆ ಮಾಡಿಕೊಟ್ಟಿದ್ದೀರಿ, ಅದನ್ನ ಪ್ರಶ್ನಿಸಿದ್ರೆ ನಿಮ್ಮ ಹೊಟ್ಟೆ ಉರಿಯುತ್ತಿದೆಯಾ? ಹಳ್ಳಿಗಳಲ್ಲಿ ಅಕ್ರಮ ಮದ್ಯದ ಹೊಳೆ ಹರಿಯುತ್ತಿದೆ, ಇದನ್ನ ತೋರಿಸಿದ್ರೆ ನಿಮ್ಮ ಭ್ರಷ್ಟಾಚಾರದ ಆದಾಯಕ್ಕೆ ಕತ್ತರಿ ಬೀಳುತ್ತದೆ ಎಂಬ ಭಯ ಅಡಗಿದೆಯಾ? ಉತ್ತರ ಕರ್ನಾಟಕ ನ್ಯೂಸ್ ಹೆಸರು ಹೇಳಿ ವೈನ್ ಸ್ಟೋರ್ ಮಾಲೀಕರಿಂದ ವಸೂಲಿ ಮಾಡುತ್ತಿರುವ ನಿಮ್ಮ ಕರಾಳ ಮುಖ ನಮಗೆ ಗೊತ್ತಿಲ್ಲ ಎಂದುಕೊಂಡಿದ್ದೀರಾ? ನಮ್ಮ ಸಂಸ್ಥೆಯ ವರದಿಯಿಂದ ಸಿಎಂ ಕಚೇರಿ ವರದಿ ಕೇಳಿದ ತಕ್ಷಣ ನಿಮಗೆ ನಡುಕ ಶುರುವಾಗಿದೆ. ಆ ನಡುಕದಲ್ಲಿ ನಮ್ಮ ಹೆಸರನ್ನ ಗುರಾಣಿ ಮಾಡಿಕೊಳ್ಬೇಡಿ. ಉತ್ತರ ಕರ್ನಾಟಕ ನ್ಯೂಸ್ನವರು ಸುದ್ದಿ ಮಾಡ್ತಾರೆ, ಅವ್ರಿಗೆ ಕೊಡಬೇಕು ಎಂದು ಹಣ ವಸೂಲಿ ಮಾಡುವ ನಾಟಕ ಏನಾದ್ರೂ ಮಾಡಿದ್ರೆ
ಹಿಂದೆ ನಿಮ್ಮನ್ನ ಬಯಲಿಗೆಳಿತ್ತೇವೆ. ಅಬಕಾರಿ ಇಲಾಖೆ ಅಧಿಕಾರಿಗಳೇ ಮತ್ತು MSIL ನ ಅಧಿಕಾರಿಗಳೇ, ಎಲ್ಲ ರೇಂಜ್ ಇನ್ಸ್ಪೆಕ್ಟರ್ಗಳೇ ಮತ್ತು ಇಲಾಖೆಯ ಅಧಿಕಾರಿಗಳೇ, ಈ ವಿಷಯದಲ್ಲಿ ಜಾಗರೂಕತೆಯನ್ನ ವಹಿಸಿ. ಸುಖ ಸುಮ್ಮನೆ ನಮ್ಮ ವಾಹಿನಿಯ ಹೆಸರನ್ನ ಬಳಸಿದ್ರೆ ನಿಮ್ಮ ಕುರ್ಚಿ ಅಲ್ಲಾಡುತ್ತೆ, ನೆನಪಿನಲ್ಲಿಡಿ. ಅಧಿಕಾರಿಗಳ ಈ ಮೆಸೇಜ್ ನೋಡಿದ್ರೆ ಒಂದು ವಿಷಯ ಸ್ಪಷ್ಟವಾಗುತ್ತೆ, ಅಕ್ರಮ ಮಾಡಿ ಆದ್ರೆ ಉತ್ತರ ಕರ್ನಾಟಕದಲ್ಲಿ ನ್ಯೂಸ್ ಆಗದಂತೆ ನೋಡ್ಕೊಳ್ಳಿ ಎಂಬಂತಿದೆ. ಇವರಿಗೆ ಕಾನೂನು ಪಾಲಿಸುವುದಕ್ಕಿಂತ ಉತ್ತರ ಕರ್ನಾಟಕ ವರದಿಯಿಂದ ತಮ್ಮ ಕುರ್ಚಿ ಎಲ್ಲಿ ಅಳ್ಳಾಡುತ್ತೋ ಎಂಬ ಭಯ ಹೆಚ್ಚಾಗಿದೆ. ಅದಕ್ಕೀಗ ಅಂಗಡಿ ಮಾಲೀಕರಿಗೆ ಅವರು ಕಣ್ಣಿಟ್ಟಿದ್ದಾರೆ ಹುಷಾರ್ ಅಂತ ಹೇಳುವ ಮೂಲಕ ಅಕ್ರಮಗಳನ್ನ ಸೈಲೆಂಟ್ ಆಗಿ ಮಾಡಿ, ಉತ್ತರ ಕರ್ನಾಟಕ ನ್ಯೂಸ್ದವರಿಗೆ ಗೊತ್ತಾಗದೆ ಹಂಗೆ ಮಾಡಿ ಅಂತ ಪ್ರೇರೇಪಿಸ್ತಾ ಇದ್ದಾರೆ. ಅಧಿಕಾರಿಗಳೇ, ನಿಮ್ಮ ಈ ಎರಡು ಮುಖದ ಆಟ ನಮಗೆ ಅರ್ಥ ಆಗುತ್ತೆ. ಒಂದೆಡೆ ನಾವು ಸಿಕ್ಕಾಗ ಗೌರವ ನೀಡುತ್ತಾ ಆ ರೀತಿ ನಟನೆ ಮಾಡೋದು, ಇನ್ನೊಂದು ಕಡೆ ನಮ್ಮನ್ನ ವಿಲನ್ ಮಾಡಿ ಹಣ ಮಾಡುವುದು ನಿಮ್ಮ ಇದು ಹಳೆ ಚಾಳಿ. ಆದ್ರೆ ಇದು ಉತ್ತರ ಕರ್ನಾಟಕ ನ್ಯೂಸ್, ಇಲ್ಲಿ ನಿಮ್ಮ ಯಾವುದೇ ಬೇಳೆ ಬೈಯುವುದಿಲ್ಲ. ಮತ್ತೊಮ್ಮೆ ಸ್ಪಷ್ಟಪಡಿಸ್ತಾ ಇದ್ದೀನಿ, ಯಾಕಂದ್ರೆ ಇಷ್ಟೆಲ್ಲ ಆಗ್ತಾ ಇದೆ, ಇಷ್ಟೆಲ್ಲ ಬೆಳವಣಿಗೆಗಳು. ಹೊಸ ವರ್ಷದ ಸಂಭ್ರಮದ ಹೆಸರಲ್ಲಿ ಜಿಲ್ಲಾದ್ಯಂತ ಕಾನೂನು ಗಾಳಿಗೆ ತೂರಿದಾಗ ನೀವು ಎಲ್ಲಿ ಹೋಗಿದ್ರಿ? ಅಂದು ನಿಮ್ಮ ಕಣ್ಣಿಗೆ ಅಕ್ರಮಗಳು ಕಾಣಲಿಲ್ವಾ? ಅಥವಾ ಅಕ್ರಮಗಳಿಂದ ಬಂದ ಪಾಲಿನಲ್ಲಿ ನೀವು ಮಿಂದೆದ್ದಿದ್ರ? ಇಷ್ಟೇ ಪ್ರಶ್ನೆ ನಂದು. ಸರ್ಕಾರಕ್ಕೆ ನೀವು ನೀಡಿದ ವರದಿ ಕೇವಲ ಹಸಿ ಸುಳ್ಳು ಕಾಟಾಚಾರ ಕೇಸ್ ದಾಖಲಿಸಿದ್ರಿ. ಲಾಸ್ಟ್ ಟೈಮ್ CM OSD ಅವರು ವರದಿ ಕೇಳಿದಾಗ ಸುಮ್ಮನೆ ಕೈ ತೊಳ್ಕೊಂಡು ಬಿಟ್ರಿ. ನಾವು ಮತ್ತೆ ಬೀದಿಗಿಳಿತೇವೆ, ನಾವು ಮತ್ತೆ ಸ್ಟಿಂಗ್ ಆಪರೇಷನ್ ಮಾಡ್ತೇವೆ. ನಿಮ್ಮ ಪ್ರತಿಯೊಂದು ಅಕ್ರಮದ ಹೆಜ್ಜೆಗಳನ್ನ ನಮ್ಮ ಕ್ಯಾಮ್ರಾದಲ್ಲಿ ಸೆರೆ ಹಿಡಿಯುತ್ತೇವೆ. ಸುಖ ಸುಮ್ಮನೆ ಉತ್ತರ ಕರ್ನಾಟಕದ ನ್ಯೂಸ್ ನ ಹೆಸರು ಹೇಳಿ ಸನದುದಾರರಿಗೆ, ಮಾಲೀಕರಿಗೆ ಬೆದರಿಸುವ ಕೆಲಸ ಅಧಿಕಾರಿಗಳು ಹಿಂದೆ ಬಿಡಬೇಕು. ಇಲ್ಲದಿದ್ರೆ ನಾವು ನಿಮ್ಮನ್ನ ಬಿಡಲ್ಲ, ನಾವು ನಿಮ್ಮನ್ನ ಫಾಲೋ ಮಾಡ್ತೀವಿ. ಬೀದರ್ ಜಿಲ್ಲೆಯ ಜನರೇ, ನಿಮ್ಮ ಹಕ್ಕುಗಳಿಗಾಗಿ, ನಿಮ್ಮ ಹಳ್ಳಿಗಳ ಶಾಂತಿಗಾಗಿ ನಾವು ಹೋರಾಟವನ್ನ ಮಾಡ್ತಾ ಇದ್ದೇವೆ. ಈ ಭ್ರಷ್ಟ ಅಧಿಕಾರಿಗಳ ಬೆದರಿಕೆಗಳಿಗೆ ನಾವು ಬಗ್ಗುವುದೂ ಇಲ್ಲ, ಜಗ್ಗುವುದೂ ಇಲ್ಲ. ನಮ್ಮ ಸಂಸ್ಥೆ ಸ್ವತಂತ್ರ, ನಮ್ಮ ಸಂಸ್ಥೆ ನಿರ್ಭೀತಿಯಿಂದ ಸುದ್ದಿ ಬಿತ್ತರಿಸುತ್ತೆ. ಅಧಿಕಾರಿಗಳೇ, ಇದು ಕೇವಲ ಟ್ರೇಲರ್ ಮಾತ್ರ. ನಿಮ್ಮ ವಾಟ್ಸಪ್ ಬೆದರಿಕೆಯ ಹಿಂದಿರುವ ಅಸಲಿ ಮುಖವನ್ನ ಮತ್ತು ಆ ಮುಖವಾಡವನ್ನ ಸದ್ಯದಲ್ಲೇ ಕಳುಚುತ್ತೇವೆ. ನಮ್ಮನ್ನ ಪ್ರಶ್ನೆ ಮಾಡುವ ಮೊದಲು ನಿಮ್ಮ ಇಲಾಖೆಯ ಕೊಳಕನ್ನ ಸ್ವಚ್ಛ ಮಾಡಿಕೊಳ್ಳಿ. ಇಲ್ಲದಿದ್ರೆ ಆ ಇಲಾಖೆಯ ಕೊಳಕನ್ನ ನೀವು ಮಾಡದೇ ಹೋದ ಕೊಳಕು ಸ್ವಚ್ಛ ಏನು ಮಾಡದೇ ಬಿಡ್ತಾ ಇದ್ದೀರಲ್ಲ, ಅದು ನಾವು ಮಾಡಬೇಕಾಗುತ್ತೆ. ನಾವು ಸ್ವಚ್ಛ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ನಿಮ್ಮ ಕುರ್ಚಿಗಳು ಅಲ್ಲಾಡುತ್ತೆ, ನೆನಪಿನಲ್ಲಿ ಇಟ್ಕೊಳ್ಳಿ.